ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗುಡ್ ಮಾರ್ನಿಂಗ್. ಇವತ್ತು ಬೆಳಿಗ್ಗೆ 5:45ಇಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತೇನು ಸ್ಪೆಷಲ್ ಅಂತ ಎಲ್ರಿಗೂ ಗೊತ್ತು, ವರಮಹಾಲಕ್ಷ್ಮಿ ಹಬ್ಬ, ನಮ್ಮ ಹೆಣ್ಮಕ್ಳು ಹಬ್ಬ. ಅದು ವರ್ಷದಲ್ಲಿ ಮೊದಲನೇ ನಮ್ಮ ಹೆಣ್ಮಕ್ಳು ಹಬ್ಬ. ಸೊ ಹೇಗೆಲ್ಲ ಆಚರಿಸ್ತೀರಾ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಹಾಗೆ ನಾವು ಹೇಗೆ ಆಚರಿಸ್ತೀವಿ ಅಂತ ಈ ವಿಡಿಯೋದಲ್ಲಿ ತೋರಿಸಿ. ಕೊನೆವರೆಗೂ ನನ್ನ ವಿಡಿಯೋ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕೂಡಲೇ ಟಚ್ ಮಾಡಿ, ಇಲ್ಲ ಅಂದರೆ ನನ್ನ ಮೊದಲನೇ ವೀಡಿಯೋ ನಿಮಗೆ ಬರಲ್ಲ. ಸೊ ಅದನ್ನು ಟಚ್ ಮಾಡಿದ್ರೆ ಮೊದಲನೇ ವೀಡಿಯೋ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಸೊ ಮರೀದೆ ಕ್ಲಿಕ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನ್ನ ವೀಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹೇಗೆಲ್ಲ ಆಚರಿಸ್ತೀವಂತ ವೀಡಿಯೋದಲ್ಲಿ ತೋರಿಸ್ತೀನಿ, ದಯವಿಟ್ಟು ನೋಡಿ. ಇಬ್ಬರು ಮಲ್ಕೊಂಡಿದ್ದಾರೆ. 6 ಗಂಟೆ ಆಗಿದೆ, ಇನ್ನೂ ಎದ್ದಿಲ್ಲ. ಎದ್ದು ಬಿಡ್ತಾಳೆ ಗೈಸ್. ಇಲ್ಲ ಅಂದರೆ ಇವತ್ತು ಬೇಗ ಎದ್ದೇಳಬೇಕು ಅಂತ ಮೇಲ್ಗಡೆ ರೂಮಲ್ಲಿ ಮಲಗಿಸ್ಕೊಂಡಿದ್ದೆ. ಸೊ ಕೆಳಗಡೆ ಎಚ್ಚರ ಆಗ್ಬಿಟ್ಟು ಕೆಲಸ ಮಾಡಿಸ್ಕೊಡಲ್ಲ ಅಂತ. ಸೊ ಫೈನಲಿ ಸ್ನಾನ ಮುಗೀತು. ಇವಾಗ ದೇವ್ರಿಗೆ ರೆಡಿ ಮಾಡಬೇಕು. ಇನ್ನೊಂದು ವಿಷಯ ಏನಂದರೆ, ನಾವು ದೇವ್ರ ಕೂರಿಸಲ್ಲ, ಜಸ್ಟ್ ಕಳಶ ಕೂರಿಸ್ತೀವಿ. ಕಳಶ ಕೂರಿಸ್ತೀವಲ್ವ, ಸೊ ಕಳಶದ್ದು ಹಿತ್ತಾಳೆ ಚೊಂಬಲ್ ಕೂರಿಸ್ತಿರೋದು ನಾವು ಮನೇಲಿ. ಅದ್ರ ಬದಲು ಇವತ್ತು ಬೆಳ್ಳಿ ಚೊಂಬಲ್ ಕೂರಿಸ್ತೀವಿ. ಅಷ್ಟೇ ನಮ್ಮದು ಹಬ್ಬ. ಬೆಳ್ಳಿ ಚೊಂಬಲ್ ಡೆಕೋರೇಷನ್ ಮಾಡಿ ಕೂರಿಸ್ತೀವಿ. ದೇವರು ಗ್ರ್ಯಾಂಡಾಗಿ ದೇವರೆಲ್ಲ ಕೂರಿಸಲ್ಲ. ಸೊ ಇವಾಗ ಅಜ್ಜಿ ಏನೋ ಬೇಡ ಅಂತ ಅಂತಾರೆ. ಅಂದರೆ ನಮ್ಮ ಮನೇಲಿ ಆಲ್ರೆಡಿ ಶ್ರೀನಿವಾಸನ ಕತೆ ಮಾಡಿಸ್ತೀವಲ್ವ, ಸೊ ಒಂದೇ ದೇವ್ರ ಕತೆ ಸಾಕು ಅಂತ ಹೇಳ್ಬಿಟ್ಟು ಇದೆಲ್ಲ ಮಾಡಿಸೋದಿಲ್ಲ. ನಾನು ಮಾಡೋ ಟೈಮ್ ಬಂದರೆ ನಾನು ಖಂಡಿತ ಮಾಡ್ತೀನಿ. ಇವಾಗ ಸೊ ಅವ್ರು ದೊಡ್ಡವ್ರ ಮಾತು ಕೇಳಬೇಕಲ್ವ, ಅದಕ್ಕೋಸ್ಕರ ಇವಾಗ ಅದರಲ್ಲೂ ಅಮ್ಮ ಬರೀ ಕಳಶ ಮಾಮೂಲಿ ಪೂಜೆ ಮಾಡ್ತಿದ್ರು. ಇವಾಗ ನಾನು ಬೇರೆ ಥರ ಡೆಕೋರೇಷನ್ ಮಾಡ್ತೀನಿ. ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಏನು ಡಿಫ್ರೆನ್ಸ್ ಇದೆ ಅಂತ ನಾನು ವಿಡಿಯೋದಲ್ಲಿ ಹಾಕ್ತೀನಿ, ದಯವಿಟ್ಟು ವಿಡಿಯೋ ನೋಡಿ. ಹಾಗೆ ನನ್ನ ಪೂಜೆ ಹೇಗಿರುತ್ತೆ ಅಂತ ಕೊನೆವರೆಗೂ ನನ್ನ ವಿಡಿಯೋನ ನೋಡಿ. ಹಾಗೆ ಇವತ್ತೊಂದು ಫಂಕ್ಷನ್ ಇತ್ತು, ನಮ್ಮ ಚಿಕ್ಕಮ್ಮಂದು ಗೃಹ ಪ್ರವೇಶ ಮನೆಯದು. ಸೊ ಅಲ್ಲಿಗೂ ಹೋಗಬೇಕು. ಬೇಗ ಎದ್ದು ಕೆಲಸ ಎಲ್ಲ ಮುಗಿದು ಇವಾಗ ದೇವ್ರ ಪೂಜೆ ಮಾಡಬೇಕು. ಬನ್ನಿ ಮಾಡೋಣ. ಇದಿಟ್ಟಿದ್ವಿ, ಇದು ನನ್ನ ಕಳಶದೊಳಗಡೆ ಏಲಕ್ಕಿ, ಲವಂಗ, ಅರಿಶಿನ, ಕುಂಕುಮ, 5 ರೂಪಾಯಿ ಕಾಯಿನ್ಸು 3 ಹಾಕಿದ್ದೀನಿ. ಸೊ ನೀವೇನು ಹಾಕ್ತೀರಾ ಅಂತ ನನಗೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ನನಗೆ ಗೊತ್ತಿಲ್ಲದೆ ಇರೋದು ನೆಕ್ಸ್ಟ್ ವರ್ಷ ನೀವು ಹೇಳೋದನ್ನ ನಾನು ಹಾಕ್ತೀನಿ. ಬಟ್ ನನಗಿಷ್ಟೇ ಗೊತ್ತಿರೋದು ಹಾಕಬೇಕು ಅಂತ, ಅದಕ್ಕೆ ಇಷ್ಟು ಹಾಕಿದ್ದೀನಿ. ಈ ಗಿಡನ ಯಾರೋ ಶಿವ ಪಾರ್ವತಿ ಅಂತ ನಮಗೆ ಕೊಟ್ಟರು. ಸೊ ನಾವು ಇದನ್ನು ನೆಟ್ಟು ಆಗಲೇ ಇದು ಇಷ್ಟು ಉದ್ದ ಬಂದಿದೆ. ಪುಟಾಣಿ ಒಂದು ಅಂಗೈಯಷ್ಟು ಅಗಲ ಕೊಟ್ಟಿದ್ದಷ್ಟೇ, ಇದು ಇವಾಗ ತುಂಬಾ ಉದ್ದ ಆಗಿದೆ. ಇದು ದೃಷ್ಟಿ ನಿವಾರಣಾ ಗಿಡ ಅಂತ ಹೇಳ್ತಾರೆ. ಬಟ್ ಯಾರ್ಯಾರ ಮನೆಯಲ್ಲಿ ಇದೆಯೋ ಅವರು ನನಗೆ ಕಮೆಂಟಲ್ಲಿ ತಿಳಿಸಿ, ಅದರಿಂದ ಏನು ಪ್ರಯೋಜನ ಅಂತ ತಿಳಿಸಿ. ನನಗಂತೂ ಗೊತ್ತಿಲ್ಲ. ಬಟ್ ಶಿವ ಪಾರ್ವತಿ ಅಂತ ನಾವು ಪೂಜಿಸ್ತೀವಿ ದಿನ.
ನಾವು ಲಕ್ಷ್ಮೀ ಕೂರ್ಸಲ್ಲ ಅಲ್ವಾ, ಸೊ ಅದಕ್ಕೋಸ್ಕರನೇ ಕಳಶನೇ ಡಿಸೈನಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ನ್ಯೂ ಲುಕ್ ಮಾಡಿದೆ. ಹೇಗಿದೆ ಅಂತ ಗೊತ್ತಿಲ್ಲ, ಬಟ್ ನನಗಂತೂ ಸೂಪರಾಗಿ ಕಾಣಿಸ್ತಿತ್ತು. ಈ ಲೀವ್ಸ್ನ ನಾನು ಆನ್ಲೈನಲ್ಲಿ ತರಿಸ್ಕೊಂಡಿದ್ದೆ, ಬಟ್ ತರಿಸಿ ಆಗಲೇ 1 ಇಯರ್ ಮೇಲಾಗಿತ್ತು. ಸೊ ನಾನು ಯಾವುದಕ್ಕೂ ಯೂಸ್ ಮಾಡಿರಲಿಲ್ಲ. ನಾನು ರೂಮ್ನಾಗಲಿ ಅಥವಾ ನಮ್ಮ ಟಿ ವಿ ಶೋಕೇಸ್ನಾಗಲಿ ನಾನು ಡೆಕೋರೇಷನ್ ಮಾಡಿಸೋಣ ಅಂತ ತರಿಸಿದ್ದು, ಬಟ್ ಏನಕ್ಕೂ ಯೂಸ್ ಮಾಡಿರಲಿಲ್ಲ ನಾನು. ಏನಕ್ಕೂ ಸ್ವಲ್ಪ ಒಂಥರ ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಹೇಳ್ಬಿಟ್ಟು, ಓವರ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಏನಕ್ಕೂ ಡೆಕೋರೇಷನ್ ಮಾಡದೆ ಇಟ್ಕೊಂಡಿದ್ದೆ, ಬಟ್ ರಿಟರ್ನು ಮಾಡಲಿಲ್ಲ, ಏನಕ್ಕಾದ್ರೂ ಯೂಸ್ ಆಗುತ್ತೆ ಅಂತ. ಇಷ್ಟು ತಿಂಗಳುಗಳಿಗೆ ಇವತ್ತು ನಮಗೆ ಯೂಸ್ ಆಯಿತು. ಚೆನ್ನಾಗಿ ಕಾಣಿಸ್ತಿತ್ತು ಬಾಗಿಲು, ಅಂದರೆ ದೇವ್ರ ಮನೆ ಬಾಗಿಲಿಗಷ್ಟೇ ಹಾಕಿದ್ದು. ಚೆನ್ನಾಗಿ ಕಾಣಿಸ್ತಿತ್ತು. ನೋಡಿ ಹೇಗೆ ಕಾಣಿಸ್ತಿದೆ ಅಂತ. ನೋಡಿ ಈ ವರ್ಷದ ಲುಕ್. ಸೊ ಹೋದ ವರ್ಷ ನಮ್ಮಮ್ಮ ಹೇಗೆ ಮಾಡಿದರು ಅಂತ ಇಲ್ಲಿ ಫೋಟೋ ಹಾಕ್ತಿದ್ದೀನಲ್ಲ, ಈ ಥರ. ನನ್ನ ಡೆಕೋರೇಷನ್ನು ನಮ್ಮ ಅಮ್ಮನ ಡೆಕೋರೇಷನ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಗೈಸ್. ಕೊಬ್ಬರಿ ತುರಿ ಪಕ್ಕದ ಸಕ್ಕರೆ ಎಲ್ಲ ಹಾಕಿ ಕಾಯಿ ತುರಿ ಹಾಕಿದ್ಯಾ ತಗೊಂಡಿದ್ದೆ ಎತ್ಕೊಂಡು ಇದ್ರೊಳಗೆ ಎತ್ಕೊಂಡು ಗೋಡಂಬಿ ಹಾಕ್ತೀನಿ. ಆಮೇಲೆ ರವೆ ಉಟ್ಕೊಂಡು ಸುಡ್ತಾನೆ. ರವೆ ಬೋಗಿ ಅದಕ್ಕೆ ಸುಟ್ಕೊ. ಆಮೇಲೆ ನೀರಿಗೆ ಮತ್ತೆ ಸಕ್ಕರೆ ಹಾಕು, ಆಮೇಲೆ ಕದ್ರೋದು ಕಮ್ಮಿ ನೀರಿಗೆ ಕೊಟ್ಕೊಂಡು ಅಷ್ಟೇ. ಅದೇ ಸುದ್ದಿ ಇಟ್ಕೊಂಡು ಯಾಕೆ ಅಷ್ಟೊಂದು ಮಾಡಿದ್ರಲ್ಲ ಹಿಂದೆ ಹೋಗ್ತಾ ಪ್ರಸಾದಕ್ಕೆ ಸಜ್ಜಿಗೆ ಮಾಡ್ತಾರೆ. ನಾವು ನಮ್ಮ ಸೀನೆ ಇಲ್ಲ, ನಾವು ಪೆನ್ನೇ ಬೇಡ, ನಾವು ಹಂಗೆಲ್ಲ ಹಾಕತ್ತೀವಿ. ಮಾಡು ಎಲ್ಲ ತುಂಬ್ಕೋತು ಬಗೆ ಮಗ ತಗೋತೀನಿ ಸ್ನಾನ ಮಾಡಲ್ಲ. ನೀರು ಕಾಯಿಸಲ್ಲ ಮಗ ತುಂಬ ಮನೆಗೆ ಆಮ್ಲಿ ಬಗ್ಗೆ ಹೊಸಿ ಬರ್ತಾರೆ. ನಾಶ ಕೊಬ್ಬರು ತಿನ್ಕಲಿ ಸೊ ಫೈನಲಿ ರೆಡಿ ಆಗಿದ್ವಿ. ಇವಾಗ ಗೃಹ ಪ್ರವೇಶಕ್ಕೆ ಹೋಗಬೇಕು. ಹಾಗೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ. ಇವರು ನಮ್ಮ ಅಕ್ಕ, ಇವರು ನಮ್ಮ ಮಾವ.
ಬಾಯತ್ತೆ ಬಾರೆ ಊರಿಗೆ ಹೋಗೋದೆ ಹಾಂ ಬೆಳೆಕೆರೆಗೆ ಹೋಯ್ತಲ್ಲ ನಾನು. ನಡಿ ನಾನು ಹೋಯ್ತಾನೆ ಇಲ್ಲೇ ಎರಡಜ್ಜಲ್ಲಿರು ಅಪ್ಪನ ಮನೆಗೆ ಬೇಗ ಹೋಗ್ಬೇಕು ನಾವು ಬಿಟ್ಬಿಟ್ಟು ಬಂದು ಮನೆ ತಗೋ ಬಾಗ್ಲಾಕ್ ಕರ್ದೊಂದು ಓ ಕುಣ್ಸಿದ್ದೀರಾ? ಸೊ ಮುಗೀತು, ಹೊರಟ್ವಿ ಇವಾಗ. ನಿಧಾನಕ್ಕೂ ಎಕ್ಸ್ಲೇಟರ್ ಕೊಡ್ಬೇಕು ಮತ್ತೆ. ಬೆಳಗ್ಗೆ ಗಾಡಿ ಎಕ್ಸ್ಲೇಟರ್ ಕೊಡು ಅಂದ್ರೆ ಹೆಂಗ್ ಕೊಡ್ತಾನೆ? ಸ್ವಲ್ಪ ಕೊಡು. ನನ್ನ ಮಗಳಿಗೆ ಈ ಥರ ರೆಡಿ ಮಾಡಿದೆ. ಇವಾಗ ಹಬ್ಬಕ್ಕೆ ಅಂತ ರೆಡಿ ಮಾಡಿರಲಿಲ್ಲ, ಸಂಜೆ ರೆಡಿ ಮಾಡೋಣ ಅಂದ್ಬಿಟ್ಟು ಸುಮ್ಮನಾಗಿದ್ದೆ. ಇವಾಗ ನೋಡಿ ಈ ಥರ ರೆಡಿ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಮಾಡಿಸ್ಕೊಂಡ್ಲು, ಅಷ್ಟೇ ಹಠ ಮಾಡಿದ್ಲು. ಇವತ್ತು ಹೇಗೆ ಕಾಣಿಸ್ತಿದ್ಲು ಅಂತ ಕಮೆಂಟ್ ಮಾಡಿ ಗೈಸ್. ಎಷ್ಟು ಮುದ್ದಾಗಿ ಲಕ್ಷ್ಮಿ ಕಣ್ಣಲ್ಲಿ ಕಾಣಿಸ್ತಿದ್ಲು ನನಗಂತೂ. ದೂರ ಹೋಗು. ಸ್ಮೈಲ್ ಅನ್ವಿ. ಹೇ ಮುಟ್ಬೇಡ 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 ಮುಟ್ಬೇಡ. ತಿರುಗು, ಹಿಂದೆ ತಿರುಗು. ಸ್ಮೈಲ್ 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 ಮಾಡು. ಸ್ಮೈಲ್ ಮಾಡೆ, ಸ್ಮೈಲ್ ಮಾಡು. ಅಯ್ಯೋ ಇನ್ನೊಂದು ಏನಂತ್ಕೊ ಕ್ಯೂಟಿ 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 ಥರ ಕಾಣಿಸ್ತಿದೆ ಅದಕ್ಕೆ ಹೇಳ್ಬಾರ್ದು ಅನ್ನೋದು. ಕಣ್ಮುಚ್ಚು ಕಣ್ಮುಚ್ಚು. ಸ್ಮೈಲ್ ಮಾಡು, ಮುಗ್ದು ಕೊನೆಗೂ ಇಬ್ರಿಗೂ ಒಂದೇ ಥರ ಡ್ರೆಸ್ ಹಾಕಿಸಿ ಇಬ್ರಿಗೂ ಒಂದೇ ಥರ ರೆಡಿ ಮಾಡಿ ಇಬ್ರು ನ್ಯೂ ಕಪಲ್ ಥರ ಕಾಣಿಸ್ತಿದ್ರು. ಹೇಗೆ ಕಾಣಿಸ್ತಿದ್ರು ಅಂತ ನನಗಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು. ನಿಮಗೆ ಕಾಣಿಸ್ತಿದ್ರು ಅಂತ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಹಾಗೆ ನಮ್ಮ ಅಣ್ಣ ನಮ್ಮ ಮಾವ ಎಲ್ಲ ರೇಗಿಸ್ತಿದ್ರು. ಅದರಲ್ಲೂ ನಮ್ಮ ಮಾವ ನಿಮ್ಮ ಅತ್ತೆ ಇವಾಗಲೇ ಫುಲ್ಲು ತಾಳಿ ಕಟ್ಸೋ ಹಾಗೆ ಇದ್ದಾಳೆ ಅಂತ ನನ್ನ ಅಳಿಯಂಗೆ ರೇಗಿಸ್ತಿದ್ರು ನಮ್ಮ ಮಾವ. ನಮ್ಮ ಅಣ್ಣನೂ ಅಷ್ಟೇ, ಇವಾಗಲೇ ತಾಳಿ ಕಟ್ಟಿಸ್ಕೊಂಡು ಕಳ್ಸೋ ಹೋಗಿದ್ಯಾ ನಮ್ಮ ಮನೆಗೆ ಅಂತ ರೇಗಿಸ್ತಿದ್ರು. ನನಗಂತೂ ತುಂಬಾ ಇಷ್ಟ ಆಯಿತು. ಇಬ್ರಿಗೂ ದೃಷ್ಟಿ ತೆಗೆಸಿ ಇಬ್ಬರೂ ಹಬ್ಬ ಮುಗಿಸಿದ್ವಿ ಹೇಗೋ. ಇನ್ನೂ ತುಂಬ ಫೋಟೋಸ್ ಇದೆ, ಬಟ್ ನಾನು ಈ ಫೋಟೋಸ್ ಅಷ್ಟೇ ಸೆಲೆಕ್ಟ್ ಮಾಡಿ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ. ಅದು ನಿಮಗೋಸ್ಕರ ಅಪ್ಲೋಡ್ ಮಾಡಿದ್ದೀನಿ.
ಫ್ಯೂಚರ್ ಕಪಲ್ ಹೇಗಿದ್ದಾರೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಜಸ್ಟ್ ಜೋಕ್ ಅಷ್ಟೇ, ಇಬ್ಬರೂ ರೇಗಿಸ್ತೀವಲ್ವ, ಅದಕ್ಕೋಸ್ಕರ ಈ ಥರ ಫೋಟೋಸ್ ತೆಗೆದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಬಿಟ್ಬಿಟ್ಟಿಯ ಚೀನಿ ಬಿಗ್ಗೆಗೆ ಇಟ್ಕೋಬೇಕು. ಇವತ್ತು ಅರ್ಶಿನ ಕುಂಕುಮ ಎಲ್ಲ ಅವಳೇ ಕೊಟ್ಟಿರೋದು. ಹಾಗೆ ಎಷ್ಟು ಚೆನ್ನಾಗಿ ಅರ್ಶಿನ ಕುಂಕುಮ ಕಟ್ಟಿ ಎಲ್ಲರ ಹತ್ರನೂ ಆಶೀರ್ವಾದ ಪಡ್ಕೊಂಡ್ಲು. ಇವತ್ತು ನನ್ನ ಮುದ್ದು ಗೊಂಬೆ. ಆ ಚೌಲಿನ ನಾನು ಹಾಕ್ತಿರ್ಲಿಲ್ಲ, ಸುಮ್ಮನೆ ಹಾಗೆ ರೆಡಿ ಮಾಡ್ತಿದ್ದೆ. ನಾನು ಗೌರಿ ಹಬ್ಬಕ್ಕೆ ಅಂತ ಆ ಚೌಲಿನ ತೆಗೆದಿಟ್ಕೊಂಡಿದ್ದು. ಸೊ ಇವತ್ತೇ ಹಾಕೋಣ ಅಂತ ಹೇಳ್ಬಿಟ್ಟು ಅವರಪ್ಪ ಹಾಕ್ಸಿದ್ರು. ಬಟ್ ಅವರು ಅಂಗಡಿಲಿದ್ದರು, ಅವರಪ್ಪ ಫುಲ್ ಫೀಲ್ ಮಾಡ್ಕೊತಿದ್ರು, ನಾನಿದ್ದಾಗ ರೆಡಿ ಮಾಡಬೇಕಲ್ವಾ ಅಂತ. ಆದರೆ ಬೇಜಾರು ಮಾಡಿಕೊಂಡ್ರು. ನೆಕ್ಸ್ಟ್ ಗೌರಿ ಹಬ್ಬಕ್ಕೆ ಅವರಿದ್ದಾಗೆ ರೆಡಿ ಮಾಡಿಸ್ತೀನಿ. ಅವ್ರು ಅಂಗಡಿಗೆ ಹೊಂಟೋಗಿದ್ರು. ತುಂಬ ಮುದ್ದಾಗಿ ಕಾಣಿಸ್ತಿದ್ಲು ನನ್ನ ಮಗಳು. ಯಾವ ಥರ ಆದರೆ ಹೇಳೋದಕ್ಕೆ ಲಕ್ಷ್ಮಿನೇ ನಮ್ಮ ಮನೇಲಿ ನಲ್ದಾಡ್ತಿದ್ಲು ಅನ್ನೋ ಥರ ನನಗೆ ಫೀಲ್ ಆಗ್ತಿತ್ತು. ಅವಳು ಆ ಥರ ಹಾಡ್ತಿರೋದು ನೋಡಿ. ಆಂಟಿ ಸ್ವಲ್ಪ ಬಕ್ಕಳಿ ಆಂಟಿ ಹಿಂಗೆ ಅಕ್ಕ. ನೋಡ್ಕೊಡು, ಯಾರು ಕೊಟ್ಟಿರ ತೆಪ್ಸ್ಕ ಇದೆಯೇ. ಗುಡ್ ಗರ್ಲ್. ನಮ್ಮ ಮಾವಂಗೆ ಮಾತ್ರ ನಮಸ್ಕಾರನ ಹೇಳಿಸ್ಕೊಳ್ದೆ ಅವಳೇ ಹೋಗಿ ಮಾಡಿದ್ಲು. ಎಲ್ರಿಗೂ ಮಾತ್ರ ತುಂಟಾಟ ಮಾಡಿದ್ಲು. ನಮ್ಮ ಮಾವಂಗೆ ಮಾಡು ಅಂತ ಯಾರೂ ಹೇಳ್ಕೊಟ್ಟಿಲ್ಲ, ಅವಳೇ ಹೋಗಿ ನಮಸ್ಕಾರ ಮಾಡ್ಕೊಂಡ್ಲು. ಮಾಡು ಬಗ್ಗಿ ಈಗ ಬಗ್ ಮಾಡಿ ಈಗ. ರೆಡಿ ಮಾಡ್ಕೊ ಇನ್ನೊಂದ್ಸತಿ. ಅವಳೇ ಪುಟಾಣಿ ಪಾಪು. ಅವಳಿಗೆ ಇನ್ನೊಂದು ಪಾಪು ಎತ್ಕೊಳ್ಳೋ ಆಸೆ ನೋಡಿ. ಆ ಪಾಪುಗೆ ಈಗ 5 months. ಆ ಪಾಪನ್ನ ಎತ್ಕೋಬೇಕು ಅಂತ ತುಂಬ ಆಸೆಪಟ್ಟು ಎತ್ಕೊಂಡ್ಲು. ಇವಳಿಗೂ ನನ್ನ ಅಳಿಯಂಗೆ ರೆಡಿ ಮಾಡಿ ಫೋಟೋ ತೆಗೆದು ವಿಡಿಯೋ ಮಾಡೋದ್ರಲ್ಲೇ ನನ್ನ ಟೈಮ್ ಮುಗ್ದೋಯ್ತು. ನಾನು ಎಲ್ಲೂ ಹೋಗಲ್ಲ ಕುಂಕುಮ ತೊಗೊಂಬರೋಕ್ಕೆ, ನೀವೇ ಹೋಗಿ ಅಮ್ಮ ಅಂತ ಹೇಳಿದೆ. ಬಟ್ ನೀನು ರೆಡಿ ಆಗದೆ ವರ್ಷದ ಹಬ್ಬದಲ್ಲಿ ಅಂತ ಹೇಳ್ಬಿಟ್ಟು ಬೈದ್ಬಿಟ್ಟು ರೆಡಿ ಮಾಡಿಸಿ ಕಳಿಸಿದ್ರು ನಮ್ಮ ನಾದಿನಿ ಮನೆಗೆ. ಹಾಗೆ ಅಲ್ಲೇ ಬರ್ತಾ 4 ಜನ ಮನೆಗೆ ಹೇಳಿದರು. ಹಾಗೆ ಅರ್ಶಿನ ಕುಂಕುಮ ತೊಗೊಂಡು ಮಾಡಿ ಯಾಕೋ ಗೊತ್ತಿಲ್ಲ, ಈ ಬಸವ ಇದು ಊರಲ್ಲಿ ಸಾಕಿರೋದು, ಎಲ್ಲೂ ಬಿಡ್ತಾ ಇರಲಿಲ್ಲ. ಇವತ್ತು ಹಬ್ಬ ಅಂತ ಬಿಟ್ಟಿದ್ದಾರೋ ಏನೋ ಗೊತ್ತಿಲ್ಲ. ಅದು ಯಾರ ಮನೆಗೂ ಹೋಗ್ದಾಗೆ ನಮ್ಮ ಮನೆಗೆ ಬಂತು ಡೈರೆಕ್ಟು. ಬಟ್ ನಾವು ಭಯಕ್ಕೆ, ಅದು ಕೊಂಬು ಉದ್ದ ಇತ್ತಲ್ವ, ಸೊ ಅದಕ್ಕೋಸ್ಕರ ಭಯಕ್ಕೆ ನಾವು ಗೇಟ್ ಹಾಕಿದ್ವಿ. ಆದರೆ ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ, ನಾವಂತೂ ಹಾಗೆ ಕಳಿಸ್ಲಿಲ್ಲ. ಒಂದು ಬಾಳೆಹಣ್ಣು ಅಕ್ಕಿ ಬೆಲ್ಲ ಎಲ್ಲ ಹಾಕಿ ಎಷ್ಟು ಹೋಗು ಅಂದರೂ ಹೋಗಲಿಲ್ಲ. ಅದು ತಿಂದಾದ್ಮೇಲೆ ಹಾಗೆ ನಿಂತಿತ್ತು. ಲಕ್ಷ್ಮಿ ಬಂದ ಹಾಗೆ ಬಂತು. ಬಟ್ ಹಾಗೆ ನಮ್ಮ ಮನೆಗೆ ಲಕ್ಷ್ಮಿ ಬರಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ಸಾಕು. ಹೋಗಪ್ಪ ಈಗ, ಪ್ಲೀಸ್ ಹೋಗಪ್ಪ. ಇದು ನನ್ನ ಗೌರಿ, ಮುದ್ದು ಗೌರಿ. ಇದು ನನ್ನ ಮುದ್ದು ಗೌರಿ. ಹಾಗೆ ನಮ್ಮ ನಾದಿನಿ ಮನೆಯಲ್ಲಿ ಕುಂಕುಮ ಕರೆದಿದ್ರು. ಅವ್ರ ಮನೆಗೆ ನಾವು ಹೋದ್ವಿ. ನಮ್ಮ ಮನೆಗೆ ಅವ್ರು ಬಂದರು. ಅಕ್ಕ ಚಿಕ್ಕನಾದಿನ ಹಬ್ಬಕ್ಕೆ ಕರೀಲಿಲ್ವಾ ಅಂತ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಅವರು ದೂರದಲ್ಲಿದ್ದಾರೆ. ಅಂದರೆ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ನಾವು ಕರೆಯಲ್ಲ. ಸೊ ನಾವು ಗ್ರ್ಯಾಂಡಾಗಿ ಮಾಡಲ್ವಲ್ಲ, ನಾರ್ಮಲಿ ಪೂಜೆ ಮಾಡ್ತೀವಿ, ಅರ್ಶಿನ ಕುಂಕುಮ ಕೊಡ್ತೀವಿ ಒಂದು 5 ಜನ ಮುತ್ತೈದರಿಗೆ, ಇಲ್ಲ 9 ಜನಕ್ಕೆ. ಸೊ ಅಷ್ಟೇ ನಮ್ಮ ಹಬ್ಬ. ಇನ್ನು ನಾವೇನು ದೊಡ್ಡದಾಗಿ ಮಾಡಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಇವ್ರನ್ನ ಮಾತ್ರ ಕರೆದಿದ್ದೀರಾ ಅಂತ ಕೇಳೋಕ್ಕೆ ಹೋಗಬೇಡಿ. ಏನಕ್ಕೆ ಅಂದರೆ ಇವ್ರನ್ನ ಒಂದೇ ಊರಿಗೆ ಮದುವೆ ಮಾಡಿಕೊಟ್ಟಿರೋದು. ಅದಕ್ಕೋಸ್ಕರ ಹತ್ರದಲ್ಲೇ ಇದ್ದೀವಲ್ವ, ಏನು ಒಂದು
ಒಂದು 15 ಹೆಜ್ಜೆ ಇಟ್ಟರೆ ಅವ್ರಿಗೆ ನಮ್ಮ ಮನೆ ಸಿಗುತ್ತೆ, ನಮಗೆ ಅವ್ರ ಮನೆ ಸಿಗುತ್ತೆ ಅಷ್ಟೇ. ಅದಕ್ಕೋಸ್ಕರ ಅವ್ರ ಮನೆಗೆ ಹೋಗಿ ಕರೆದಿಲ್ಲ, ಆದರೆ ಫೋನಲ್ಲಿ ಮಾತ್ರ ಕರೆದಿರೋದು. ನಾವು ಅಷ್ಟೇ, ಅವ್ರು ಫೋನಲ್ಲಿ ಕರೆದ್ರು ನಾವು ಫೋನಲ್ಲಿ ಕರ್ಕೊಂಡು ಅಷ್ಟೇ. ನಾವು ವರ್ಷವೂ ಅವ್ರ ಮನೆಗೆ ಹೋಗಿ ನಾವು ಕುಂಕುಮ ತೊಗೊಂಡು ಬರ್ತೀವಿ, ನಮ್ಮ ಮನೆಗೆ ಬಂದು ಅವ್ರು ಕುಂಕುಮ ತೊಗೊಂಡು ಬರ್ತಾರೆ. ಅಷ್ಟೇ ನಮ್ಮ ಹಬ್ಬ. ಅವ್ರನ್ನ ನಾವೇನಿದ್ರು ಗೌರಿ ಹಬ್ಬಕ್ಕೆ ಈ ಥರ ದೊಡ್ಡ ದೊಡ್ಡ ಹಬ್ಬಕ್ಕೆ ಮಾತ್ರ ಕರೆಯೋದು. ಇದೇ ನೋಡಿ ನಮ್ಮ ನಾದಿನಿ ರೆಡಿ ಮಾಡಿ ಕೂರಿಸಿರೋದು. ಇದು ನಮ್ಮ ನಾದಿನಿ ಮಾಡಿರೋದು. ಇದು ನಮ್ಮ ನಾದಿನಿ ಮನೆ, ದೊಡ್ಡ ನಾದಿನಿ ಮನೆ. ದೊಡ್ಡ ನಾದಿನಿ ಮನೆಯೂ ಹೋಮ್ ಟೂರ್ ಮಾಡ್ತೀನಿ, ಬಟ್ ನಮ್ಮ ಮನೆಯದೇ ಇನ್ನೂ ಮಾಡಿಲ್ಲ. ನಮ್ಮ ಮನೇದು ಮಾಡಾದಮೇಲೆ ನಮ್ಮ ನಾದಿನಿ ಮನೇದು ಮಾಡ್ತೀನಿ, ಆಮೇಲೆ ಇನ್ನೊಂದು ಚಿಕ್ಕ ನಾದಿನಿ ಮನೆಯೂ ಹೋಮ್ ಟೂರ್ ಮಾಡ್ತೀನಿ. ಬಟ್ ಹೋದಾಗ ಅದಕ್ಕೆ ಅಂತಲೇ ಹೋಗೋದಕ್ಕಾಗಲ್ಲ ಅಲ್ವಾ. ಒಟ್ಟಿಗೆ ಅವರು ನಮ್ಮ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರ ಮನೆಯಲ್ಲಿ ಕೂತಿದ್ದೆ. ಅವರು ಕುಂಕುಮಕ್ಕೆ ಹೋಗಿರಲಿಲ್ಲ ನಾನು ಬಂದಿರೋದಕ್ಕೆ. ಹಾಗೆ ನಾನು ಕೂತಿರಲಿ, ನಾನು ಕುಂಕುಮ ತೊಗೊಂಡು ಬರ್ತೀನಿ ಅಂತ ಹೋದರು. ನಾನು ಹಾಗೆ ಅವ್ರ ಮನೆಗೆ ಕುಂಕುಮಕ್ಕೆ ಬಂದರು, ನಾನೇ ಕೊಟ್ಬಿಟ್ಟು ಅವ್ರನ್ನೂ ನಮ್ಮ ಮನೆಗೆ ಕರ್ಕೊಂಡು ಹೋದೆ. ಇದು ನಮ್ಮನೆ ವರಮಹಾಲಕ್ಷ್ಮಿ. ನಮ್ಮನೆಗೆ ಕರ್ಕೊಂಡು ಬಂದು ಕುಂಕುಮ ಅರಿಶಿನ ಎಲ್ಲ ಕೊಟ್ಟು ಬಾಗಿನ ಕೊಟ್ಟು ಸೊ ಅವರು ಹೊರಟರು. ನಾವು ವಿಡಿಯೋ ಹೆಂಗೆ ಮಾಡೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಹೆಂಗೆ ಮಾಡ್ತಿದ್ದೀನಿ. ಹೇಗಿತ್ತು ನಮ್ಮನೆ ವರಮಹಾಲಕ್ಷ್ಮಿ, ಹೇಗಿದೆ ಕಾಣಿಸ್ತಿದ್ಲು ನನ್ನ ಮುದ್ದು ಲಕ್ಷ್ಮಿ ಅಂತ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಹಾಗೆ ಬೆಲ್ ಐಕನ್ನ ದಯವಿಟ್ಟು ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಹೆಂಗೆ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಹಾಗೆ ಈ ವ್ಲಾಗ್ ಹೇಗಿತ್ತು ಅಂತ ದಯವಿಟ್ಟು ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬಾಯ್ ಬಾಯ್.